ಶ್ರೀ ಹರಿ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಶ್ರೀ ಹರಿ ಜೊತೆ ರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಾವು ಪ್ರತಿ ಗುರುವಾರದ ದಿವಸ ಯಾವ ರೀತಿ ಶಾಸ್ತ್ರೋಕ್ತವಾದಂತಹ ಮತ್ತು ಸರಿಯಾದಂತಹ ವಿಧಾನದಲ್ಲಿ ಪೂಜೆ ಮಾಡುವುದು, ಅಂದರೆ ಯಾವುದಾದ ಮೇಲೆ ಯಾವುದನ್ನು ನಾವು ಮಾಡಿದಾಗ ಅದು ಸರಿಯಾದ ವಿಧಾನ ಅನ್ನಿಸ್ಕೊಡುತ್ತೆ ಮತ್ತು ನೀವು ಗುರುವಾರ ಪೂಜೆ ಮಾಡಿದಂತಹ ಸಂಪೂರ್ಣ ಫಲವನ್ನು ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ ಅನ್ನುವಂತಹದ್ದು. ಈ ವಿಧಾನವನ್ನು ತಿಳಿಸ್ಕೊಡ್ತಾ ಇರೋದು ನಾನಲ್ಲ. ನೋಡಿ, ರಾಯರು ಬೃಂದಾವನಸ್ಥರಾಗೋದಕ್ಕಿಂತ ಮೊದಲೇ ಅವರ ಒಂದು ಶಿಷ್ಯವರ್ಗ ಏನಿರುತ್ತಲ್ಲ, ಮೊದಲನೇ ಶಿಷ್ಯವರ್ಗ, ಅವರಲ್ಲಿ ತಿಳಿಸಿರ್ತಾರಂತೆ. ಅಂದರೆ ನಾನು ಬೃಂದಾವನಸ್ಥನಾದ ಮೇಲೆ ಮನೆಯಲ್ಲಿ ನನ್ನನ್ನು ಯಾವ ರೀತಿ ಪೂಜೆ ಮಾಡಬೇಕು, ಜೊತೆಯಲ್ಲಿ ಮಂತ್ರಾಲಯದಲ್ಲಿ ಈಗೇನು ಬೃಂದಾವನಕ್ಕೆ, ಮೂಲ ಬೃಂದಾವನಕ್ಕೆ ಪೂಜೆ ಪುನಸ್ಕಾರಗಳು ವಿಧಿವಿಧಾನಗಳು ನಡೆಯುತ್ತಲ್ವ, ಅದು ಯಾವ ರೀತಿ ನಡ್ಕೊತಾ ಹೋಗಬೇಕು ಅಂತ ಹೇಳಿ ರಾಯರೇನೆ ಉಲ್ಲೇಖ ಮಾಡಿದ್ದಾರೆ. ಅದನ್ನೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರುವಂತಹದ್ದು. ಪ್ರತಿ ಗುರುವಾರ ನಾನು ಹೇಳುವಂತಹ ರೀತಿಯಲ್ಲಿ ಪೂಜೆ ಮಾಡ್ತಾ ಹೋಗಿ ಒಂದಷ್ಟು ದಿವಸಗಳಲ್ಲೇ ನಿಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕವಾದಂತಹ ಬದಲಾವಣೆಗಳು ಆಗುವಂತಹದ್ದು. ಅಥವಾ ನಿಮ್ಮ ಮನೆಯೇ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲೇ ಆಗಿರಲಿ, ಯಾರು ಎಂತಹದ್ದೇ ಸಮಸ್ಯೆನಲ್ಲಿದ್ದರೂ ಕೂಡ ಕ್ರಮೇಣವಾಗಿ ಆ ಸಮಸ್ಯೆಗಳಿಂದ ಹೊರಬಂದು ಮನೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗೋದನ್ನು ನೀವೇ ನೋಡ್ತೀರಾ. ಏಕೆಂತಂದರೆ ನನ್ನದು ಇನ್ನೊಂದು ಚಾನಲ್ ಇದೆ, ಪ್ರತಿ ಗುರುವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ನಲ್ಲಿ ನಾನು ತಿಳಿಸ್ಕೊಡ್ತಾ ಬಂದು ನೂರಾರು ಜನಕ್ಕೆ ಅವ್ರ ಬದುಕಿನಲ್ಲಿ ಸಾಧ್ಯವೇ ಇರಲಿಲ್ಲ ಅನ್ನುವಂತಹದ್ದೆಲ್ಲವೂ ಕೂಡ ಸಾಧ್ಯವಾಗಿದೆ. ಅವರೆಲ್ಲರೂ ಕೂಡ ನನ್ನೊಟ್ಟಿಗೆ ಕಮೆಂಟ್ಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಂಚ್ಕೋತಾ ಬಂದಿದ್ದಾರೆ. ಸಾಧ್ಯವಾದರೆ ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್. ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಯಾವ ರೀತಿ ನೀವು ಮೊದಲು ರಾಘವೇಂದ್ರ ಸ್ವಾಮಿಗಳ ಪೂಜೆಗೆ ಮನೆಯನ್ನು ಸಿದ್ಧ ಮಾಡ್ಕೋಬೇಕು ಅಂತ ಹೇಳಿ ನೋಡುವಂಥದ್ದಾದರೆ, ಗುರುವಾರ ಆದಷ್ಟು ನಿಮ್ಮ ಪೂಜೆ ಅಂದರೆ ಮಹಾಮಂಗಳಾರತಿ 8 ಗಂಟೆ ಒಳಗಡೆ ಮುಗ್ದೋಗಬೇಕು. ತಿಂಡಿ ತಿಂದು ಊಟ ಮಾಡಿ 10 ಗಂಟೆ 12 ಗಂಟೆಗೆಲ್ಲ ನೀವು ಪೂಜೆ ಮಾಡ್ತೀರಾ ಅಂತಂದರೆ ನಿಮ್ಮ ಕಷ್ಟಗಳು ಕಳೆಯೋದ್ರ ಬದಲಾಗಿ ಇನ್ನೊಂದಷ್ಟು ಸಮಸ್ಯೆಗಳು ಹೆಗಲ ಮೇಲೆ ಬರುತ್ತೆ. 8 ಗಂಟೆ ಒಳಗಡೆ ಪೂಜೆ ಮುಗ್ದೋಗಬೇಕು. ಇನ್ನು ಪ್ರತಿ ಗುರುವಾರ ಯಾವ ಸಮಯದಲ್ಲಿ ನಾನು ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಟೈಮ್ನಲ್ಲಿ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಬೇಕು. ಸ್ವಲ್ಪ ಬೇಗ ಏಳಬೇಕಾಗತ್ತೆ ಆವತ್ತಿನ ದಿವಸ. ಏಕೆಂದರೆ ಮುಹೂರ್ತ ಸಾಮಾನ್ಯಕ್ಕೆ ನಾನು ಹೇಳುವಂತಹದ್ದು ಬ್ರಾಹ್ಮಿ ಮುಹೂರ್ತ ಇರುತ್ತೆ, ಒಂದು 6 ಗಂಟೆ ಒಳಗಡೆ ನಿಮ್ಮ ಪೂಜೆ ಮುಗಿಯೋ ರೀತಿ. ಹಾಗಂತ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ಹಿಂದಿನ ದಿವಸನೇ ನೀವು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಡೋದು, ಬಾಗಿಲಿಗೆ ನೀರು ಹಾಕಿಬಿಡೋದು, ಇದೆಲ್ಲ ಮಾಡಬಾರ್ದು. ಅದು ರಾಯರಿಗೆ ನಿಮ್ಮ ಪೂಜೆ ಸಲ್ಲೋದಿಲ್ಲ. ಹಿಂದಿನ ದಿವಸ ಬೇಕಾದರೆ ಪಾತ್ರೆ ತೊಳ್ಕೊಬೋದು, ನೀವು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ದೇವರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ರಾಯರಿಗೆ ಸಂಬಂಧಪಟ್ಟಂತೆ ಏನು ನಿಮಗೆ ಸಾಮಗ್ರಿಗಳು ಬೇಕಿರುತ್ತೆ, ಅಂದರೆ ರಾಯರ ಪೂಜಾ ಸಾಮಗ್ರಿಗಳು, ಅದೆಲ್ಲವನ್ನು ಕೂಡ ತೊಳೆದುಕೊಂಡು ಕೂಡ ಇಟ್ಕೋಬಹುದು. ಹಿಂದಿನ ದಿವಸನೇ ಫೋಟೋಗೆ ಗಂಧ ಮಾತ್ರ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ. ಫೋಟೋ ಒರೆಸಿ ಬಿಟ್ಕೊಳ್ಳಿ. ರಾಯರ ಫೋಟೋ, ರಾಯರ ಜೊತೆಯಲ್ಲಿ ನೋಡಿ, ನಾವು ಯಾವತ್ತೂ ಕೂಡ ರಾಯರೇ ಆರಾಧಿಸುವಂತಹ ಶ್ರೀಮನ್ನಾರಾಯಣನ ಸ್ವರೂಪ, ಅದು ರಾಮನೋ ಕೃಷ್ಣನೋ ವೆಂಕಟೇಶ್ವರ ಸ್ವಾಮಿನೋ ಯಾವುದಾದ್ರೂ ಒಂದು ರೂಪವನ್ನು ನಾವು ಕೂಡ ಮನೆಯಲ್ಲಿ ಆರಾಧಿಸಬೇಕು. ಆಗಲೇ ರಾಯರ ಪೂಜೆಯ ಸಂಪೂರ್ಣ ಫಲಗಳು ನಮಗೆ ದೊರೆಯುವಂತಹದ್ದು. ಫೋಟೋ ಎಲ್ಲ ಒರೆಸಿಟ್ಕೋತ್ರ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬೇಕು, ನೆಲ ಒರೆಸಿ ಹೊರಗಡೆ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ತುಳಸಿ ಗಿಡದ ಮುಂದೆ ಕೂಡ ಒಂದು ರಂಗೋಲಿಯನ್ನು ಹಾಕ್ಕೋಬೇಕು. ಏಕೆಂದರೆ ತುಳಸಿ ಪೂಜೆ ಮಾಡ್ದಲೇ ನಾವು ರಾಯರ ಪೂಜೆ ಮಾಡಬಾರ್ದು. ತುಳಸಿ ಗಿಡದ ಎದುರುಗಡೆ ದೀಪವನ್ನು ಹಚ್ಚಿನೇ ನಾವು ರಾಯರ ಎದುರುಗಡೆ ದೀಪ ಹಚ್ಚಬೇಕಾಗತ್ತೆ. ತುಳಸಿ ಗಿಡ ಇಲ್ಲ ಅಂತಂದರೆ ದಯಮಾಡಿ ಎಲ್ಲರೂ ಕೂಡ ಒಂದು ತುಳಸಿ ಗಿಡವನ್ನು ಮನೆಯಲ್ಲಿ ಹಾಕ್ಕೊಳ್ಳಿ. ಇನ್ನು ಪೂಜೆಯ ವಿಧಾನ, ರಾಯರ ಫೋಟೋವನ್ನು ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಇಡಬಾರ್ದು. ಒಂದು ಕೇಸರಿ ಬಣ್ಣದ ವಸ್ತ್ರನೋ ಇಲ್ಲ ಮಾಮೂಲಿ ವಸ್ತ್ರ ಬರುತ್ತಲ್ವ, ಬಣ್ಣದ್ದು ಹಾಕಬಾರ್ದು, ಕೇಸರಿ ಬಣ್ಣದ್ದೇ ಹಾಕಿ. ಸಿಗಲಿಲ್ಲ ಅಂದರೆ ಮಾಮೂಲಿ ವಸ್ತ್ರವನ್ನು ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿ ಕೊಡ್ತಾರೆ, ಆ ವಸ್ತ್ರ ಹಾಕಿಬಿಟ್ಟು ಅದರ ಮೇಲೆ ನೀವು ರಾಯರ ಫೋಟೋ ಇಡುವಂತಹದ್ದನ್ನು ಮಾಡಬೇಕು. ರಾಯರಿಗೆ ಗಂಧವನ್ನು ಮಾತ್ರ ಹಚ್ಚಬೇಕಾಗತ್ತೆ, ಇಲ್ಲ ಗೋಪಿ ಚಂದನ, ವಿಭೂತಿ, ಅರಿಶಿಣ, ಕುಂಕುಮ ಹಚ್ಚಬಾರ್ದು. ಪ್ರತಿ ಗುರುವಾರ ಗೆಜ್ಜೆ ವಸ್ತ್ರ ಏರಿಸಬಾರ್ದು.
ಹಬ್ಬ ಹುಣ್ಣಿಮೆ ವ್ರತ ಇದ್ದಾಗ ಏರಿಸಬಹುದು. ರಾಯರಿಗೆ ಪ್ರತಿ ಗುರುವಾರ ತುಳಸಿ ಸಮರ್ಪಣೆ ಮಾಡುವಂತಹದ್ದು ಬಹಳ ಶ್ರೇಷ್ಠ. ನಿಮ್ಮ ಮನೆಯಲ್ಲಿ ಏನು ಅನುಕೂಲವಿರುತ್ತೋ ಆ ಹೂಗಳನ್ನು ಹಾಕಿ ರಾಯರಿಗೆ ಅಲಂಕಾರ ಮಾಡಿ. ರಾಯರಿಗೆ ಪ್ರೀತಿಯಾದಂತಹ ಹೂಗಳು ಪಾರಿಜಾತ, ದುಂಡ್ಮಲ್ಗೆ, ಕನಕಾಂಬರ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ಆದರೂ ಕೂಡ ಯಾವುದಾದ್ರೂ ಒಂದನ್ನು ಇದರೊಳಗಡೆ ಒಂದನ್ನಾದರೂ ಕೂಡ ರಾಯರಿಗೆ ಸಮರ್ಪಣೆ ಮಾಡಿದ್ರೆ ಒಳ್ಳೆಯದು. ಸಂಪಿಗೆ ಹೂ ಬಳಸಬೇಡಿ, ದಾಸವಾಳ, ಕಣಗಲೆ ಹೂವು ಬಳಸಬೇಡಿ. ರಾಯರ ಮುಂದೆ 2 ದೀಪವನ್ನು ತುಪ್ಪದಲ್ಲಿ ಹಚ್ಕೋಬೇಕು. ಮತ್ತು ವಿಶೇಷವಾದಂತಹ ಗುರುವಾರದ ದಿವಸ 5 ಮಣ್ಣಿನ ದೀಪ ಹಚ್ಚಿದ್ರೆ ಒಳ್ಳೆಯದಾಗತ್ತೆ. ಇದಿಷ್ಟು ರಾಯರ ಪೂಜೆಗೆ ಸಿದ್ಧ ಮಾಡ್ಕೋಬೇಕು. ಮೊದಲು ತುಳಸಿ ಗಿಡಕ್ಕೆ ಅರಿಶಿನ, ಕುಂಕುಮ, ನೀರು, ಅಕ್ಷತೆ, ಹೂ ಎಲ್ಲ ಹಾಕಿ 1 ದೀಪ ಇಲ್ಲ 2 ದೀಪ ಹಚ್ಚಿಬಿಟ್ಟು ನೀವೇನು ದೇವ್ರ ಮನೆಯಲ್ಲಿ 2 ದೀಪ ಇಟ್ಕೊಂಡಿರ್ತೀರ ಅದನ್ನು ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡ್ಕೊತಾ ಹಚ್ಚಬೇಕು. ಇದಾದಮೇಲೆ ಶ್ರೀಮನ್ನಾರಾಯಣನ ಯಾವುದೇ ಸ್ವರೂಪ ಇದ್ದರೂ ಅದಕ್ಕೂ ಕೂಡ ಗಂಧ, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಹೂ, ತುಳಸಿ ಎಲ್ಲ ಇಟ್ಟು 1 ಮಣ್ಣಿನ ದೀಪಕ್ಕೆ ಶ್ರೀಮನ್ನಾರಾಯಣನ ಫೋಟೋ ಅಥವಾ ವಿಗ್ರಹದ ಮುಂದೆ ದೀಪವನ್ನು ಹಚ್ಕೊಳ್ಳಿ. ಇದಾದಮೇಲೆ ರಾಯರ ಮುಂದೆ ಇಟ್ಟಂತಹ ದೀಪವನ್ನು ಹಚ್ಕೊಂಡು ಪ್ರತಿ ಗುರುವಾರ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಅಂದರೆ ಏನು? ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆ, ತುಳಸಿ ಇಲ್ಲ ಹೂವನ್ನು ಹಿಡಿದು ಮನೆಯಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ ಅಥವಾ ಏನಾದರೂ ನಿಮಗೆ ರಾಯರಿಂದ ಬಯಕೆಗಳು ಈಡೇರಬೇಕು ಅಂತಿದ್ರೆ ಎಲ್ಲವನ್ನ ಕೇಳಿಕೊಂಡು ದೀಪವನ್ನು ಹಚ್ಚಬೇಕು. ಹಚ್ಚುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಹೇಳ್ಕೋಬೇಕು. ಇದಾದಮೇಲೆ ಅಗರಬತ್ತಿ ಹಚ್ಕೊಂಡು ಧೂಪ ತೋರಿಸಿ ಪ್ರತಿ ಗುರುವಾರ ವಿಷ್ಣುವಿನ ಅಷ್ಟೋತ್ತರ, ರಾಯರ ಅಷ್ಟೋತ್ತರ, ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಿ. ರಾಯರ ಗಾಯತ್ರಿ ಮಂತ್ರವನ್ನು ಒಂದು 21 ಬಾರಿ ಆದರೂ ಕೂಡ ಹೇಳ್ಕೋಬೇಕಾಗತ್ತೆ. ಈ ಸ್ತೋತ್ರಗಳೆಲ್ಲ ಕೂಡ ಮುಗಿದ ಮೇಲೆ ನೀವು 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿ. ಇದಾದ ಮೇಲೆ ಯಥಾಶಕ್ತಿ ನಿಮಗೆ ಏನು ನೈವೇದ್ಯ ಇಡಬೇಕು ಅನಿಸುತ್ತೋ ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು, ಇಲ್ಲ ಅಂತಂದರೆ ಹಾಲು ಸಕ್ಕರೆ, ಹಾಲು ಬೆಲ್ಲ, ಸಜ್ಜಿಗೆ, ಹೆಸರುಬೇಳೆ ಪಾಯಸ, ಶಾವಿಗೆ ಪಾಯಸ, ಹಯಗ್ರೀವ, ಸಿಹಿ ಅವಲಕ್ಕಿ ಇದ್ಯಾವುದರಲ್ಲಾದರೂ ಒಂದನ್ನಾದರೂ ಕೂಡ ರಾಯರಿಗೆ ಮಾಡಿ ನೈವೇದ್ಯ ಇಡಬಹುದು. ಇದಾದ ಮೇಲೆ ಪಂಚಾರತಿ ಅಂದರೆ 5 ಹೂಬತ್ತಿ ಇರುತ್ತಲ್ಲ ಅದನ್ನು ತುಪ್ಪದಲ್ಲಿ ನೆನೆಸ್ಕೊಂಡು ರಾಯರಿಗೆ ನೀವು ನೈವೇದ್ಯ ಇಟ್ಟ ಮೇಲೆ ಪಂಚಾರತಿ ಮಾಡಬೇಕು. ಕೊನೆಯಲ್ಲಿ ಕರ್ಪೂರದ ಆರತಿ ಮಾಡಿಬಿಟ್ಟು ಕೊನೆಯಲ್ಲಿ ರಾಯರಿಗೆ ಬಲಗೈಯಲ್ಲಿ 1 ಹೂ ಇಟ್ಟು ನಿಮ್ಮ ಸುತ್ತ ನೀವೇ 3 ಸುತ್ತು ಸುತ್ತಕೊಂಡು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳಿ ಕೇಳಿಕೊಂಡು ಆ ಹೂವನ್ನು ರಾಯರ ಪಾದದ ಬಳಿಗೆ ಹಾಕಿಬಿಡಿ. ಇನ್ನೊಂದು ಹೇಳಲಿಕ್ಕೆ ಮರೆತೆ, ನೀವು ಪೂಜೆ ಮಾಡುವಾಗ ರಾಯರ ಫೋಟೋ ಬಲಭಾಗಕ್ಕೆ ಒಂದು ಪಂಚಪಾತ್ರೆಯಲ್ಲಿ ನೀರಿಡಿ. ಪಂಚಪಾತ್ರೆ ಉದ್ಧರಣೆ ತಂದಿಟ್ಕೊಳ್ಳಿ. ಆ ಪಂಚಪಾತ್ರೆಯಲ್ಲಿ ಸ್ವಲ್ಪ ನೀರು ಎಳೆದ್ಬಿಟ್ಟು ಅದಕ್ಕೆ 1 ಎಲೆ ತುಳಸಿಯನ್ನು ಹಾಕಿಬಿಟ್ಟು ರಾಯರ ಬಲಭಾಗಕ್ಕಿಡಬೇಕು. ಅದನ್ನು ನೀವು ಸಂಜೆ ಅಂದರೆ ಪೂಜೆ ಎಲ್ಲ ಮುಗಿದ ಮೇಲೆ ತುಳಸಿ ಗಿಡಕ್ಕೆ ಹಾಕಬಹುದು. ಇದಿಷ್ಟು ಗುರುವಾರದೊತ್ತು ನೀವು ರಾಯರ ಪೂಜೆ ಮಾಡಬೇಕಾಗಿರುವಂತಹ ವಿಧಾನ. ಮುಂದಿನ ವಿಡಿಯೋ ಒಟ್ಟಿಗೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ.